ಗೂಂಡ ಅಮಿತ್ ಶಾಗೆ, ಗೂಂಡ ಅಮಿತ್ ಶಾಗೆ, 420 ಅಮಿತ್ ಶಾಗೆ ಧಿಕ್ಕಾರ, ಧಿಕ್ಕಾರ. ಗೃಹಮಂತ್ರಿಯಾದ ಅಮಿತ್ ಶಾ ಅವರು ಇದರಲ್ಲಿ ಸಂವಿಧಾನ ವಿರೋಧಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಅಂಬೇಡ್ಕರ್ ಅವರ ವಿರೋಧಿ ಹೇಳಿಕೆ ಕೊಟ್ಟಿದ್ದಾರೆ. ಬಿಜೆಪಿಯವರ ಆಲೋಚನೆ ಏನು ಅನ್ನೋದು ಇಲ್ಲಿ ಬಿಂಬಿಸ್ತಾ ಇದೆ. ಬಡವರ ಒಂದು ಹೇಳಿಕೆಗಾಗಿ ಮಾಡಿರುವಂತಹ ಸಂವಿಧಾನವನ್ನು ಇವತ್ತಿನ ಭಾರತದಲ್ಲಿರುವಂತಹ ಪ್ರತಿಯೊಬ್ಬರು ಆ ಸಂವಿಧಾನದ ಮೂಲಕ ಒಂದು ಒಳ್ಳೆ ಒಂದು ಸ್ಥಾನಕ್ಕೆ ಹೇಳೋದಕ್ಕೆ ಕಾರಣ ಆಗಿದೆ. ಅಂತ ಒಂದು ಸಂವಿಧಾನ ಕೊಟ್ಟಂತ ಸಂವಿಧಾನದ ದೇವರು ಅಂತ ಆಗಿರುವಂಥ ಅಂಬೇಡ್ಕರ್ ಅವರ ವಿರೋಧ ಮಾತಾಡಿರುವಂಥದ್ದು ಖಂಡನೀಯ. ಇದರಲ್ಲಿ ಬಿಜೆಪಿಯವರ ಮನಸ್ಥಿತಿ ಏನು ಅನ್ನೋದು ತೋರಿಸ್ತಾ ಇದೆ. ಅದೇ ರೀತಿ ನಿನ್ನೆ ಸಿ.ಟಿ. ರವಿರವರು ಮಹಿಳೆಯರ ವಿರೋಧವಾಗಿ ಏನು ಮಾತಾಡಿದ್ದಾರೆ, ಆ ಥರ ಒಂದು ನೀಚವಾದ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಆ ಹೇಳಿಕೆಯನ್ನು ಖಂಡಿಸಿ ಇವತ್ತಿನ ದಿನ ಬಿಜೆಪಿ ಪಕ್ಷದವರು, ಅವರು ಎಲ್ಲದರಲ್ಲೂ ಸದೃಢ ಅಂತ ಹೇಳ್ಕೊಳ್ಳುವಂಥ ಪಕ್ಷದವರು ಮಹಿಳಾ ವಿರೋಧಿ ಇದ್ದಾರೆ, ಬಡವರ ವಿರೋಧಿ ಇದ್ದಾರೆ. ಅಮಿತ್ ಶಾ ಅವರು ಮತ್ತು ಸಿ.ಟಿ. ರವರು ಇಬ್ಬರು ರಾಜೀನಾಮೆ ಕೊಡಬೇಕಂತ ಆಗ್ರಹಿಸಿ ಇವತ್ತಿನ ದಿನ ನಾವು ಈ ಇದು ಪ್ರತಿಭಟನೆಯನ್ನು ಹಮ್ಮಿಕೊಂಡಿದ್ದೇವೆ. ಅಮಿತ್ ಶಾ ಅವರಿಗೆ, ನಮ್ಮ ರಾಜ್ಯದಲ್ಲಿ ಸಿ.ಟಿ. ಬಹಳ ಶೋಚನೀಯ ಸ್ಥಿತಿಗೆ ಸಹಿಷ್ಣುತೆ ಇಲ್ಲ. ಕೇಂದ್ರದಲ್ಲಿ ಕೂಡ ಕನಿಷ್ಠ ಸಹಿಷ್ಣುತೆ ಅವರು ಅಧಿಕಾರದಲ್ಲಿ ಇದ್ದರೂ ಕೂಡ ಕಾಂಗ್ರೆಸ್ ಒಳ್ಳೆ ನಡೆಯನ್ನು, ಜನಪರವಾದ ನಡೆಗಳಿಂದ ಸಹಿಸಿಕೊಳ್ಳಿಕ್ಕೆ ಆಗ್ತಾ ಇಲ್ಲ. ಇದು ನಿಜವಾಗ್ಲೂ ಒಳ್ಳೆ ಪರಿಷ್ಕಾರ ಶೋಷಿತ ಸಮುದಾಯಗಳಿಗೆ ತಂದಿರುವಂಥ ವ್ಯಕ್ತಿನ ಅವರು ಅವಹೇಳನ ಕಡೆ ಹೇಳಿದ್ದಾರೆ. ಇದು ನಿಜವಾಗ್ಲೂ ಖಂಡನೀಯ ಇದು ಅನಿಸ್ತಿದೆ ನಾವು. ಏಕೆಂದರೆ ದೇವರನ್ನು ನಾವು ನೋಡಿಲ್ಲ, ಅಂಬೇಡ್ಕರ್ ಅವ್ರನ್ನ ನಾವು ನೋಡಿದ್ದೀವಿ. ಏಕೆಂದರೆ ಅಂಥ ಮಹಾನ್ ವ್ಯಕ್ತಿನ ಆ ಥರ ಮಾತಾಡಬಾರ್ದಾಗಿದೆ. ಇದು ನಿಜವಾಗ್ಲೂ ಇದು ದೇಶದ್ರೋಹದ ಕೆಲಸ ಮಾತಾಡ್ತಾ ಇರೋದಂಥದ್ದು. ಇದು ಅವರು ಯೋಗ್ಯ ಅಲ್ಲ. ಅವರು ಅಮಿತ್ ಶಾ ಅವ್ರನ್ನ ನಿಜವಾಗಲೂ ಅಲ್ಲಿಂದ ಅವನು ಉಚ್ಚಾಟನೆ ಮಾಡಬೇಕು ಅಂತ ನಾನು ಮನವಿ ಮಾಡ್ತೀನಿ. ಮತ್ತು ಇಲ್ಲಿ ಸಿ.ಟಿ. ರವಿ ಅವರು ಒಂದು ತಾಯಿನ ಅವರು ಆ ಥರ ಮಾತಾಡಬಾರ್ದಾಗಿತ್ತು. ಅವನ್ನ ಸಹ ಈ ರಾಜ್ಯಸಭಾ ಇದು MLC-ನಿಂದ ಫಸ್ಟ್ ಅವ್ರನ್ನ ತೆಗೆದುಬಿಟ್ಟು ಅವ್ರನ್ನ ಕ್ಷಮೆ ಕೇಳಬೇಕು ಅವರು ಅಂತ ಹೇಳ್ತೇನೆ ನಾನು. ಮತ್ತು ಕೇಂದ್ರ ಗೃಹ ಮಂತ್ರಿಗಳೇ ಈ ಥರ ಹೇಳಿ ಫಸ್ಟ್ ಪಕ್ಷ ಅಲ್ಲಿಂದ ತೆಗೆದಾಗಬೇಕಾಗತ್ತೆ. ಅವರು ಗೃಹ ಮಂತ್ರಿನಿಂದ ಅವರು ಯೋಗ್ಯ ಅಲ್ಲ. ಅವರು ಗೃಹ ಮಂತ್ರಿಗೆ ಯೋಗ್ಯ ಅಲ್ಲ. ಫಸ್ಟ್ ಅವ್ರನ್ನ ಅಲ್ಲಿಂದ ತೆಗಿಬೇಕಾಗತ್ತೆ ಅವರು. ಕೆಪಿಸಿಸಿ ಉಪಾಧ್ಯಕ್ಷ ಪೊಲಿಟಿಕಲ್ ಸೆಕ್ರೆಟರಿ ಆದಂತ ಮುಳುಗನ್ ಸಾಹೇಬರು ಮಾತಾಡಬೇಕು. ಮಹಿಳೆಯರ ಬಗ್ಗೆ ಅಗೌರವವನ್ನು ತೋರಿಸಿ ಅಂಬೇಡ್ಕರ್ ಅವರ ಬಗ್ಗೆ ಕೀಳು ಅಭಿರುಚಿಯ ಮಾತುಗಳನ್ನ ಆಡಿರ್ತಕ್ಕಂಥದ್ದು ಒಂದ್ ಕಡೆ. ಈ ಎಲ್ಲ ವರ್ಗದ ಜನ ಇದನ್ನು ಬಿಜೆಪಿ ಸರ್ಕಾರಕ್ಕೆ, ಕೇಂದ್ರ ಬಿಜೆಪಿ ಸರ್ಕಾರಕ್ಕೆ ಸಂವಿಧಾನ ವಿರೋಧಿ ಅಮಿತ್ ಶಾಗೆ ಧಿಕ್ಕಾರ, ಧಿಕ್ಕಾರ.
ಅಮಿತ್ ಶಾ ವಿರುದ್ಧ ಮತ್ತು CT ರವಿ ವಿರುದ್ಧ ನಾವು ಪ್ರತಿಭಟನೆಯನ್ನು ಹಮ್ಮಿಕೊಂಡಿದ್ದೇವೆ. CT ರವಿ ಲೋಫರ್ ಅವನು ಹೆಣ್ಮಕ್ಳು ಒಟ್ಟಾರೆ ಹುಟ್ಟಿಲ್ಲ ಅಂದ್ಕೊಂಡ್ಬಿಟ್ಟವನೆ. ಅವನು UT ರವಿ ಚಿಕ್ಕಮಂಗ್ಳೂರಲ್ಲಿ ಹುಡುಗ ಇಟ್ಟಿದ್ದಾರೆ. ಅವನು ಅಂತ ಲೋಫರ್ನ ಅವನು ಕಳ್ಳ. ಅವನೇನು ಗೊತ್ತಾ, ಮಾತು ಹತ್ರ ಕೆಟ್ಟ BJP ಅವರಿಗೆ ಕೆಟ್ಟ ಮಾತು. BJP ಅವರಿಗೆ ಸಂವಿಧಾನ ಗೊತ್ತಿಲ್ಲ, ಇದು ಏನು ದೇಶದ ಬಗ್ಗೆ ಚಿಂತೆ ಇಲ್ಲ, ಬರೀ ಲೂಟಿ ಹೊಡೆಯೋದು. ಅವರಿಗೆ ಅಧಿಕಾರಕ್ಕೋಸ್ಕರ ಬದುಕೋರೆಲ್ಲ ಪ್ರಪಂಚದ BJP ಅವರು. ಅಮಿತ್ ಶಾ ಇರ್ಬೋದು, ಲಕ್ಷ್ಮೀ ಹೆಬ್ಬಾಳ್ಕರಿಗೆ ಆ ಥರ ಮಾತಾಡಿದ ತಪ್ಪು ಅಂತ ನಾವು ಖಂಡಿಸಿ ಇವತ್ತೊಂದು ಪ್ರತಿಭಟನೆ ಮಾಡಿದ್ದೀವಿ. ಮತ್ತು ಅಂಬೇಡ್ಕರ್ ವ್ಯವಸ್ಥೆ ಅವತ್ತೇನಾದರೂ ನಾವು ನಿಲ್ಲಬೇಕು ಅಂತ ಇದ್ದರೆ ಅದಕ್ಕೆ ಕಾರಣ ಅಂಬೇಡ್ಕರ್ ಅವರು ಸಂವಿಧಾನ ಅಂತ ಇಷ್ಟಪಡ್ತಿತ್ತು. ಸಂವಿಧಾನ ಕ್ಯಾನ್ಸಲ್ ಮಾಡಿದ ದೇಶನೇ ಮಾರಾಟಕ್ಕಿಟ್ಟಿದ್ದಾರೆ ನರೇಂದ್ರ ಮೋದಿ. ಇನ್ನೂ ಮಾಡಿಲ್ಲ, ಮಾಡ್ತಾ ಇದ್ದಾರೆ. ಈ ರೀತಿ ಅವರು BJP ಮನಸ್ಥಿತಿ. ಯಾವುದೇ ಕಾರಣಕ್ಕೆ ನಾವೆಲ್ಲ ಕರೆಕ್ಟಾಗಿದ್ದೀವಿ. ಹಿಂದೂಗಳು ಮಾತ್ರ, ಅದರಲ್ಲೂ ಬ್ರಾಹ್ಮಣರು ಕಂಡ್ರೆ ಮಾತ್ರ ಇಷ್ಟ BJP ಅವರಿಗೆ, ಬೇರೆ ಯಾವ ಜಾತಿ ಕಂಡ್ರೂ ಇಷ್ಟ ಇಲ್ಲ. ಹಿಂದುಳಿದವರು, ಅಲ್ಪಸಂಖ್ಯಾತರು, ಯಾರು ಇದು ಹಿಂದೂ, ಮುಸ್ಲಿಂ, ಕ್ರೈಸ್ತ ಇದೆಲ್ಲ ಜಾತಿ ಸೇರಿ ಹಿಂದುತ್ವದ ರಾಷ್ಟ್ರ ಇದು ಒಂದೇ ಪ್ರಪಂಚದ ಇತಿಹಾಸದಲ್ಲಿ. ಹಾಗಾಗಿ CT ರವಿಗೆ ಕಠಿಣ ಶಿಕ್ಷೆ ಕೊಡಬೇಕು. ಯಾರ ಹೆಣ್ಮಕ್ಳಲ್ಲಿ ಅವ್ರು ಯಾವುದೇ ರೀತಿಯಲ್ಲಿ ಬದುಕಲಿ, ಮಾಡಲಿ. ಅವರೊಂದು MLA ಮಿನಿಸ್ಟ್ರು ಯಾರು ಲಕ್ಷ್ಮೀ ಹೆಬ್ಬಾಳ್ಕರ್ ಅವರಿಗೆ ಈ ಥರ ಅವಹೇಳನಕಾರಿ ಮಾತಾಡಿರೋದು ಭಾಳ ತಪ್ಪು. ಇನ್ನು ಮುಂದೇನು ಯಾರೇ MLAಗಳಾಗಲಿ, ಮಂತ್ರಿಗಳಾಗಲಿ, ಮುಖ್ಯಮಂತ್ರಿ ಆಗಲಿ, ಪ್ರಧಾನಮಂತ್ರಿ ಆಗಲಿ ಸಂವಿಧಾನದ ಚೌಕಟ್ಟಲ್ಲಿರಬೇಕು. ಹೆಣ್ಮಕ್ಳಿಂದಾನೆ ಇವತ್ತು ನಾವೆಲ್ಲ ಇದ್ದಿಲ್ಲ, ನಮ್ಮ ತಾಯಿಯೆಲ್ಲ ಹೆಣ್ಮಕ್ಳೇ, ಹೆಣ್ಮಕ್ಳು ಹೊಟ್ಟೆಲ್ಲೇ ಹುಟ್ಟಿದ್ದು ಅನ್ನೋದನ್ನು ಅವರು ಕ್ಲೀನಾಗಿ ತಿಳ್ಕೋಬೇಕು. ಯಾರೇ ಈ BJP ಅವರಿಗೆ ಅಧಿಕ ಪ್ರಸಂಗ ಮಾತು. ಅದರಲ್ಲೂ CT ರವಿ ಸುಣ್ಣಾಗಿದ್ದಾರೆ. ಈಗೇನೋ MLC ಆಗಿದ್ದಕ್ಕೆ ಏನೋ ದೊಡ್ಡ ಪೋಸ್ಟ್ ಕೊಡ್ಬೋದು ಅಂತ ಗಾಂಚಲಿ ಮಾತಾಡ್ತಾ ಇದ್ದಾನೆ. ಮುಂದೊಂದು ದಿನಗಳಲ್ಲಿ ಅದೆಲ್ಲ ಏನು ಶೋಭೆ ತರುವಂಥ ಮಾತುಗಳಲ್ಲ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಎಲ್ಲ ಜನಗಳಿಗೂ ಕೂಡ ಅವರ ನಾಯಕ ಆರಾಧ್ಯ ದೈವವಾಗಿದ್ದಾರೆ. ಅಂದ್ರಲ್ಲಿ ಅಷ್ಟೂ ಜನಕ್ಕೆ ನೀವು ಮಾಡಿದಂತ ಅವಮಾನ ಅಲ್ವಾ ಇದು? ಯಾಕೆ ಮೋದಿ ಅವರು ಇಂಟರ್ಫಿಯರ್ ಆಗಲ್ಲ? ನೀವು ಮಾಡಿದ್ದು ಸರಿ ಇಲ್ಲ, ಕ್ಷಮೆ ಯಾಚಿಸಿ ಅಂತ ಹೇಳಿದ್ರೆ ನೀವು ಚಿಕ್ಕವರಾಗ್ತೀರಾ? ಅಂಬೇಡ್ಕರ್ ಅವ್ರ ಬಗ್ಗೆ ನೀವು ಅವಹೇಳನಕಾರಿಯಾಗಿ ಮಾತಾಡಿದಕ್ಕೆ ನೀವು ಕ್ಷಮೆ ಕೇಳಿದ್ರೆ ನೀವು ಚಿಕ್ಕವರಾಗ್ತೀರಾ? ಅದನ್ನು ಕೇಳುವಂತ ಉದಾರತೆ ನಿಮಗಿಲ್ವಾ? ನಿಮ್ಗೆ ಸ್ವಲ್ಪನಾದ್ರೂ ನಾಚಿಕೆ ಮಾನ ಮರ್ಯಾದಿಲ್ವಾ? ಎಲ್ಲ ಕಮ್ಮಿ ನೋಡಿ ಸರ್. ವೆರಿ ಗುಡ್. ಧಿಕ್ಕಾರ ಧಿಕ್ಕಾರ ಬಿಜೆಪಿಗೆ ಧಿಕ್ಕಾರ 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 ಬಿಜೆಪಿಗೆ ಧಿಕ್ಕಾರ 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 ಬಿಜೆಪಿಗೆ ಧಿಕ್ಕಾರ. ಹಂಗೆ ಇರೋಣ. ಮೇಲೆತ್ತೋ ಎತ್ತೀಗ ಅಲ್ಲೆಲ್ಲ ಕತ್ತು